ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಪ್ರಧಾನ ಅರ್ಚಕರಾದ ಪರಮ ಪೂಜ್ಯ ಪಾಪಣ್ಣ ಸ್ವಾಮೀಜಿರವರು ಹಾಗೂ ಕಾಡುಗೊಲ್ಲ ಸಮುದಾಯದ ನಾಯಕರುಗಳು ಮುದ್ದನುಮೇಗೌಡರವರ ಪರ ಮತಯಾಚನೆ ಮಾಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಮಧುಗಿರಿ ತಾಲೂಕಿನ ಗೊಲ್ಲರಹಟ್ಟಿಗಳಲ್ಲಿ ಕಾಂಗ್ರೆಸ್ ಪರ ಮತಯಾಚನೆ. ತಾಲೂಕಿನ ವ್ಯಾಪ್ತಿಯ 53 ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಮುದ್ದನುಮೇಗೌಡರ ಪರ ಪ್ರಚಾರ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಧುಮುಕಿದ ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಪ್ರಧಾನ ಅರ್ಚಕ ಪಾಪಣ್ಣ. ಭೇಟಿ ನೀಡಿದ ಗ್ರಾಮಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿರುವ ಜನಸಾಮಾನ್ಯರು ಮುದ್ದನುಮೇಗೌಡರವರನ್ನ ಬಹುಮತದಿಂದ ಗೆಲ್ಲಿಸುವ ಪಣವನ್ನ ತೊಟ್ಟ ಕಾಡುಗೊಲ್ಲ ಸಮುದಾಯದವರು. ಕರ್ನಾಟಕ ರಾಜ್ಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಪ್ರಧಾನ ಅರ್ಚಕರಾದ ಪರಮ ಪೂಜ್ಯ ಪಾಪಣ್ಣ ಸ್ವಾಮೀಜಿರವರು ಹಾಗೂ ಕಾಡುಗೊಲ್ಲ ಸಮುದಾಯದ ನಾಯಕರುಗಳು, ಮುಖಂಡರುಗಳು ಸೇರಿದಂತೆ ಮಧುಗಿರಿ ತಾಲೂಕಿನ ಸುಮಾರು 53 ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದನುಮೇಗೌಡರವರ ಪರ ಮತಯಾಚನೆಯನ್ನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಪ್ರಧಾನ ಅರ್ಚಕರಾದ ಪರಮ ಪೂಜ್ಯ ಪಾಪಣ್ಣ ಸ್ವಾಮೀಜಿ ಅವರು ಮಾತನಾಡಿ, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಇಂದು ತುಮಕೂರು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದನುಮೇಗೌಡರವರ ಮಧುಗಿರಿ ತಾಲೂಕಿನ ಕಾಡುಗೊಲ್ಲ ಬುಡಕಟ್ಟು ಜನಾಂಗದವರ ಮತಯಾಚನೆಯನ್ನ ನಡೆಸಲಾಗುತ್ತಿದ್ದು, ತಾಲೂಕಿನ ಎಲ್ಲಾ ಕಾಡುಗೊಲ್ಲ ಗ್ರಾಮದವರು ಮುದ್ದನುಮೇಗೌಡರವರಿಗೆ ಮತವನ್ನು ನೀಡುವ ಭರವಸೆಯನ್ನ ಹೊಂದಿದ್ದಾರೆ ಎಂದು ಹೇಳಿದರು. ಮಧುಗಿರಿ ತಾಲೂಕಿನ ಎಲ್ಲ ಬರಗಟ್ಟಿ ಬರ್ತಕ್ಕಂಥ ವ್ಯಾಪ್ತಿನಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಎಸ್ಪಿ ಮುದ್ದನವರಿಗೆ ಮತಯಾಚನೆ ನೀಡುತ್ತಿದ್ವಿ. ಪ್ರತಿಯೊಂದು ಬರಗಟ್ಟು ಸಹ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಹಾಗಾಗಿ ಈ ಬಾರಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ನಮ್ಮ ಸಮಾಜ ಅಂತ ಹೇಳ್ತಾ, ಇವತ್ತೇನು ಸರ್ಕಾರ ಕೊಟ್ಟರ ಅಂತ ಎಲ್ಲ ಗ್ಯಾರಂಟಿಗಳು ಸಹ ಎಲ್ಲರೂ ತಲುಪಿ ಅವರೆಲ್ಲರೂ ಸಹ ಒಂದು ಸರ್ಕಾರದ ಬಗ್ಗೆ ಒಂದು ಗೌರವ ಇಟ್ಕೊಂಡು ಈ ಬಾರಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಕ್ಕೆ ಎಲ್ಲ ನಮ್ಮ ಸಮಾಜ ಬಂಧುಗಳು ಒಪ್ಪಿದ್ದಾರೆ. ಅದೇ ರೀತಿ ನಮಗೆ ಈ ಸಾರಿ ಮುದ್ದನುಮೇಗೌಡರಿಗೆ ಎಲ್ಲಕ್ಕೂ ಯಾವ ತೊಂದರೆ ಇಲ್ಲ ಅನ್ನೋ ನಂಬಿಕೆ ನಮಗಿದೆ. ಈ ಬಾರಿ ಎಲ್ಲರೂ ಸಹ ನಮ್ಮ ಸಮಾಜ ಒಗ್ಗೂಟಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಗೌಡ ಬೊದ್ದಯ್ಯ ಮಾತನಾಡಿ, ಮಧುಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ 53 ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದನುಮೇಗೌಡರವರ ಪರ ಮತಯಾಚನೆ ಮಾಡಲಾಗುತ್ತಿದ್ದು, ಹೋದ ಗ್ರಾಮಗಳಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆಯನ್ನ ನೀಡಲಾಗುತ್ತಿದೆ ಹಾಗೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುದ್ದನುಮೇಗೌಡರವರನ್ನ ಬಹುಮತಗಳಿಂದ ಗೆಲ್ಲಿಸುವ ಪಣವನ್ನ ತೊಟ್ಟಿದ್ದೇವೆ ಎಂದು ಹೇಳಿದರು. ಯಾದವ ಸಮಾಜದವರು 53 ಗೊಲ್ರಟ್ಟಿ ಇದಾವೆ. 53 ಗೊಲ್ರಟ್ಟಿಗಳಿಗೂ ನಾವೆಲ್ಲರೂ ಕಾಂಗ್ರೆಸ್ ಪರ ಮತಯಾಚನೆ ಮಾಡಿದ್ದೇವೆ. ಮತ್ತೆ ಅತಿ ಹೆಚ್ಚಿನದಾಗಿ ಗೊಲ್ಲರು, ಕಾಡುಗೊಲ್ಲರು ಎಲ್ಲರೂ ಸೇರ್ಕೊಂಡು ನಾವು ಗೊಲ್ರಟ್ಟಿಗಳೇನೋ ಎಲ್ಲ ಕಾಂಗ್ರೆಸ್ ಪರನೇ ಹೆಚ್ಚಿಗೆ ಇರೋದು. ಹಂಗಾಗಿ ಹೆಚ್ಚಿಗೆ ಲೀಡ್ ಕೊಡ್ತೀವಿ ಅಂತೇಳಿ ಮುದ್ದನುಮೇಗೌಡರಿಗೆ ಎಲ್ಲರಿಗೆ ಏನು ಸಂಶಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳೇನಿದ್ರು 5 ಗ್ಯಾರಂಟಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಅನುಕೂಲ ಆಗಿರೋದ್ರಿಂದ ರಾಜಣ್ಣವ್ರಿಗೆ ಮತ್ತೆ ಪರಮೇಶ್ವರಪ್ಪ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲರೂ ಒಪ್ಕೊಂಡು ಮುದ್ದನುಮೇಗೌಡರಿಗೆ ಹೆಚ್ಚಿಗೆ ಬಹುಮತ ಕೊಟ್ಟು ನಮ್ಮ ಮಧುಗಿರಿ ತಾಲೂಕಿನಿಂದ ಅತಿ ಹೆಚ್ಚಿನ ಬಹುಮತ ಕೊಡ್ತೀವಿ ಅಂತೇಳಿ ಅಷ್ಟು ಗುರುತಿಗೆ ಹೆಚ್ಚಿಗೆ ಎಲ್ಲಾ ಗೊಲ್ಗಟ್ಟಿಗಳಿಗೂ ಹೆಚ್ಚಿಗೆ ಮತ ನೀಡ್ತಾರೆ. ಯಾವುದೇ ಸಂಶಯ ಇಲ್ಲ ಮುದ್ದನುಮೇಗೌಡರಿಗೆ ಎಲ್ಲರಲ್ಲಿ. ಹಂಗಾಗಿ ನಮ್ಮ ಕುಲಬಾಂಧವರು, ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರು, ನಮ್ಮ ಪೂಜಾರ್ ಪಾಪಣ್ಣವ್ರು ಬಂದಿದ್ದಾರೆ, ಚಿಕ್ಕಣ್ಣ ಸ್ವಾಮಿ ಪೂಜಾರ್ ಪಾಪಣ್ಣವ್ರು ಬಂದಿರೋದ್ರಿಂದ ಎಲ್ಲಾ ಗೊಲ್ಗಟ್ಟಿಗಳಿಗೂ ಮುದ್ದನುಮೇಗೌಡರ ಪರ ಮತಯಾಚನೆ ಮಾಡ್ತಾ ಇರೋದ್ರಿಂದ ಬಹಳ ವಿಶೇಷವಾಗಿ ನಮ್ಮ ಕುಲಬಾಂಧವರು ಎಲ್ಲಾ ಹಟ್ಟಿಗಳನ್ನು ಹಟ್ಟಿ ಗೌಡರು, ಪೂಜಾರು, ದಳವಾಯಿ ಯಜಮಾನರು ಎಲ್ಲರೂ ಸೇರ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಅವ್ರ ಮಾರ್ಗದರ್ಶನದೊಳಗೆ, ಅವ್ರ ನೇತೃತ್ವದೊಳಗೆ ಎಲ್ಲಾ ಗೊಲ್ಗಟ್ಟಿಗಳಿಗೂ ಕಾಂಗ್ರೆಸ್ ಪರ ಮತ ನೀಡೋದಕ್ಕೆ ಎಲ್ಲಾ ಯಜಮಾನರು, ಹಟ್ಟಿ ಗೌಡರು, ಪೂಜಾರು ಎಲ್ಲರೂ ಒಪ್ಕೊಂಡಿದ್ದಾರೆ. ಹಂಗಾಗಿ ಮಧುಗಿರಿ ತಾಲೂಕಿನಿಗೆ ಎಲ್ಲಾ ಗೊಲ್ಗಟ್ಟಿಗಳಿಗೂ ಅತಿ ಹೆಚ್ಚಿನದಾಗಿ ನಮ್ಮ ಪೂಜಾ ಪಾಪಣ್ಣವ್ರು ಭೇಟಿ ಕೊಟ್ಟು ಮತಯಾಚನೆ ಮಾಡಿರೋದ್ರಿಂದ ಮುದ್ದನುಮೇಗೌಡರಿಗೆ ಬಹುಮತ ಬರೋದ್ರಾಗ ಏನು ಸಂಶಯನೇ ಇಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.
ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.